ನಮಸ್ಕಾರ ಎಲ್ರಿಗೂ. ಇವತ್ತು ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಈಸಿ ಸ್ಟೆಪ್ಸ್. ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮೊಗ್ಗು, ಎಲೆ ಮತ್ತು ಏಲಕ್ಕಿ, ಒಂದು 4 ಟೊಮೊಟೊ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪೇಸ್ಟ್ ರೆಡಿ ಮಾಡಬೇಕು. ಅದಕ್ಕೋಸ್ಕರ ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು 2 ಪೀಸ್ ಆಗುವಷ್ಟು ಟೊಮೊಟೊ, ಇದಿಷ್ಟು ಹಾಕಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಅದೇನು ತುಂಬ ನುಣ್ಣಗೆ ಬೇಕಾಗಿಲ್ಲ, ಜಸ್ಟ್ ತರಿ ಆಗಿದ್ದರೂ ಸಾಕು. ನೆಕ್ಸ್ಟು ಒಂದು ಕುಕ್ಕರಲ್ಲಿ ಇವಾಗ ಒಂದು 6ರಿಂದ 7 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಎಲೆ, ಇವಾಗ ಮಸಾಲ ಐಟಮ್ಸ್ ಏನೇನು ಚಕ್ಕೆ, ಲವಂಗ, ಎಲೆ, ಏಲಕ್ಕಿ ಇದಿಷ್ಟು ಹಾಕೋತಿದ್ದೀನಿ. ನಾನು ಕಡಿಮೆ ಕ್ವಾಂಟಿಟಿ ರೈಸ್ ಮಾಡ್ತಿರೋದ್ರಿಂದ ಎಲ್ಲನೂ ಮಸಾಲ ಕಡಿಮೆನೇ ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಬೇಗ ಬೇಯಲಿ ಅಂತ ನಾನು ಇವಾಗ 1 ಸ್ಪೂನಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ. ಎಲ್ಲನೂ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಬೇಕು. ನೆಕ್ಸ್ಟು 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ಸ್ಮೆಲ್ ಹೋಗೋ ತನಕ, ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಬೇಯಿಸಬೇಕು. ಅದೇ ಟೈಮಲ್ಲಿ ಇವಾಗ ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇವಾಗ ಚೆನ್ನಾಗಿ ಬೇಯಿಸಬೇಕು. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಬೇಕು. ಎಣ್ಣೆ ಬಿಡ್ತಾಯಿದೆ ಅನಿಸ್ತಿದೆ. ಇವಾಗ ಎಣ್ಣೆ ಬಿಟ್ಟರೆ ಇದು ಬೆಂದಿದೆ ಅಂತ. ಸೊ ನಾನು ಎಣ್ಣೆ ಬಿದ್ದಿದೆ ನೋಡಿ ಇವಾಗ ನಾನು ಟೊಮೊಟೊನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಈರುಳ್ಳಿ ಎಷ್ಟು ಹಾಕಿರ್ತೀವಿ ಅಂದರೆ 1 ಈರುಳ್ಳಿ ಅಥವಾ 2 ಈರುಳ್ಳಿ ಇದೆ ಅಂದರೆ ಅದರ ಡಬ್ಬಲಾಗಿ ಟೊಮೊಟೊ ಹಾಕೋಬೇಕು. ಆವಾಗ ತುಂಬ ಚೆನ್ನಾಗಿ ಗ್ರೇವಿ ಜಾಸ್ತಿ ಅನಿಸುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಹೋಟೆಲಲ್ಲಿ ತಗೊಂಡೋ ಥರನೇ ಅನಿಸುತ್ತೆ. ಚೆನ್ನಾಗಿ ಒಂದು 70ರಿಂದ 80% ಟೊಮೊಟೊ ಬೇಯಬೇಕು. ಇವಾಗ ನನಗೆ ಟೊಮೊಟೊ ಬೆಂದಿದೆ ಅಂತ ಅನ್ನಿಸ್ತಿದೆ. ಸೊ ನಾನಿವಾಗ 1 ಸ್ಪೂನು ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ. ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಅದೇ 1 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಜಸ್ಟ್ 1 ಸ್ಪೂನ್ ಅಷ್ಟೇ ಹಾಕ್ತಿರೋದು, ಯಾಕಂದರೆ ಪೇಸ್ಟ್ ಮಾಡುವಾಗ ನಾನು ಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತು ಸ್ಟಾರ್ಟಲ್ಲಿ ಕೂಡ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸೊ ಜಾಸ್ತಿ ಖಾರ ಹಾಕಬಾರ್ದು. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾವು ಮೆಣಸಿನ್ಕಾಯಿ ಪುಡಿ ಹಾಕೋಬೇಕು. ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಚೆನ್ನಾಗಿ ಕಲರ್ ಆಗ್ತದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಎಣ್ಣೆ ಕೂಡ ಬಿಟ್ಕೊಂಡು ಬರ್ತಾಯಿದೆ. ಸೊ ಎಣ್ಣೆ ಬಿಟ್ಕೊಬಂತು ಅಂತಂದರೆ ಬೆಂದಿದೆ ಅಂತ ಅರ್ಥ. ನಾನಿವಾಗ ಈ ಟೈಮಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು ಎರಡನ್ನೂ ಹಾಕಿ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಎಣ್ಣೆ ಬಿಡ್ತಾಯಿದೆ ನೋಡಿ. ಈಗ ಚೆನ್ನಾಗಿ ಎಣ್ಣೆ ಬಿಡ್ತಿದೆ ಅಂತಂದರೆ ಇವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ಈ ಟೈಮಲ್ಲಿ ಚಿಕನ್ ಹಾಕೋಬೇಕು ನಾವು. ಇದನ್ನು ಏನು ಮ್ಯಾರಿನೇಟ್ ಮಾಡಿಲ್ಲ, ಅದಕ್ಕೋಸ್ಕರ ಸಪ್ರೇಟು ಕರ್ಡು ಕೂಡ ತಂದಿಲ್ಲ ನಾನು. ಇಷ್ಟೇ ಸಿಂಪಲಾಗಿ ಮಾಡ್ತಿರೋದ್ರಿಂದ ಇಮಿಡಿಯೇಟ್ ಬೇಗ ಆಗೋ ಥರ ನಾನು ಹೇಳ್ತಾಯಿದ್ದೀನಿ ಅಷ್ಟೇ. ಸೊ ಚಿಕನೆಲ್ಲ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಚಿಕನಿಗೆ ಎಲ್ಲ ಮಸಾಲ ಕೂಡ ಹಿಡಿಯೋಷ್ಟು ನಾವು ಸ್ವಲ್ಪ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಅಂದರೆ 1-2ರಿಂದ 3 ನಿಮಿಷ ಬೇಯಿಸ್ಬೇಕಷ್ಟೇ. ತುಂಬ ಚೆನ್ನಾಗಿ ಬೇಯಿಸ್ಬಿಡು ಅಂದರೆ ಚಿಕನ್ ಎಲ್ಲ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ನಮಗೆಲ್ಲಿ ಬಿರಿಯಾನಿ ತಿನ್ನುವಾಗ ಚಿಕನ್ ಸರಿಯಾಗಿ ಸಿಗೋದಿಲ್ಲ. ಸೊ ಇವಾಗ ನನಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಬೆಂದಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ ಚಿಕನ್ ಜೊತೆ ಎಲ್ಲ ಮಸಾಲ ಅಂತ ಅನ್ನಿಸ್ತಾ ಇದೆ ಈಗ. ಸೊ ಈ ಟೈಮಲ್ಲಿ ನಾನು ನಮಗೆ ರೈಸಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ. ಇವಾಗ ನಾನು 1 ಗ್ಲಾಸ್ ರೈಸ್ ಅಂದರೆ ನಾನು 2 ಗ್ಲಾಸ್ ನೀರು, 2 ಗ್ಲಾಸ್ ರೈಸ್ ಅಂದರೆ 4 ಗ್ಲಾಸ್ ನೀರು, ಅಂದರೆ ರೈಸ್ದು ಡಬಲ್ ಕ್ವಾಂಟಿಟಿ ನೀರು ಹಾಕೋತಾ ಇದ್ದೀನಿ ನಾನು. ಚೆನ್ನಾಗಿ ನೀರು ಹಾಕಿ ಈಗ ಸ್ವಲ್ಪ ಹೊತ್ತು ಕುದಿ ಬರಬೇಕು. ನೀರು ಚೆನ್ನಾಗಿ ಮಳ್ಳಬೇಕು, ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಇವಾಗ ನೋಡಿ ನೀರು ಚೆನ್ನಾಗಿ ಮಳ್ತಿದೆ ಅನ್ನಿಸ್ತಿದೆ. ಈ ಟೈಮಲ್ಲಿ ನಾನು ಮೊದಲೇ ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ. ಅಕ್ಕಿಯನ್ನು ನಾನು ನೆನೆಸಿಟ್ಟಿಲ್ಲ, ಜಸ್ಟ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಆ ಅಕ್ಕಿನ ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಕ್ಕಿನ. ಎಲ್ಲ ಮಸಾಲ ಮತ್ತು ಅಕ್ಕಿ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಅಕ್ಕಿ ನೀರು ಕುದಿ ಬರ್ತಾಯಿದೆ. ಇವಾಗ ನಾನು ಲಿಡ್ ಕ್ಲೋಸ್ ಮಾಡಬೇಕು. ಹಾಗೆ ಹಾಕ್ಬಿಟ್ರೆ ಕೆಳಗಡೆ ಗ್ರೇವಿ ಮೇಲ್ಗಡೆ ರೈಸ್ ಆ ಥರ ಇದ್ಬಿಡುತ್ತೆ. ಸೊ ಎಲ್ಲ ಮಿಕ್ಸಾಗಿ ಚೆನ್ನಾಗಿ ಒಂದು ಕುದಿ ಬರ್ತಿದೆ ಅನ್ನೋವಾಗ ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡ್ಕೊಂಡು ಲಿಡ್ ಕ್ಲೋಸ್ ಮಾಡಬೇಕು. ಇವಾಗ ನನಗೆ
ಬಿರಿಯಾನಿ ಆಯಿತು. ನೋಡೋಣ ಯಾವ ಥರ ಬಂದಿದೆ ಅಂತ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ. ನೀವು ಯಾವ ಥರ ಬಿರಿಯಾನಿ ಔಟ್ಸೈಡ್ ತೊಗೊಬರ್ತೀರೋ ಅದೇ ಥರ ಟೇಸ್ಟ್ ಇರುತ್ತೆ ಮತ್ತು ಕಲರ್ ಕೂಡ ಅದೇ ಥರ ಇರುತ್ತೆ. ನಾನೇನಾದರೂ ಬಿರಿಯಾನಿ ತೊಗೊಬಿಟ್ರೆ ನಮ್ಮ ಸ್ಟಾಫ್ಸ್ ಎಲ್ಲ ಕೇಳ್ತಿರ್ತಾರೆ, ನನ್ನ ಜೊತೆ ಡ್ಯೂಟಿ ಮಾಡೋರು, ಎಲ್ಲಿಂದ ತಂದ್ರಿ ತುಂಬ ಚೆನ್ನಾಗಿದೆ ಟೇಸ್ಟ್, ಹೋಟೆಲಲ್ಲಿ ಇದೇ ಥರ ಮೇಡಮ್ ಮಾಡೋದು ಅಂತ. ಆ ಥರನೇ ಟೇಸ್ಟ್ ಇರುತ್ತೆ. ನಮ್ಮ ಸ್ಟಾಫ್ ಒಬ್ಬರು ಈವರೆಗೂ ಕೇಳಿದ್ರೆ ನಾನು ಇದು ತಿಂದಾದ್ಮೇಲೆ ಈವರೆಗೂ ನನಗೆ ತೊಗೊಂಡೋಗಿ ಅವ್ರಿಗೆ ಕೊಡೋಕ್ಕಾಗಿಲ್ಲ. ನೆಕ್ಸ್ಟ್ ಇನ್ನೊಂದು ಸಲ ಯಾವಾಗಲಾದ್ರು ಮಾಡಿದಾಗ ತೊಗೊಂಡೋಗಿ ಕೊಡ್ತೀನಿ ಖಂಡಿತ. ನಾನು ಇದು ಮಟನ್ ಚಾಪ್ಸ್ ಜೊತೆ ಮಾಡ್ತಾಯಿದ್ದೀನಿ. ಮಟನ್ ಚಾಪ್ಸು ಮೊದಲೇ ನಾನು ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೆ. ನಾನು ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಮಾಡಿದಾಗ ಮಟನ್ ಚಾಪ್ಸ್ದು ರೆಸಿಪಿ ಹಾಕ್ತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಾಗಿದೆ ರೈಸು ಮತ್ತು ಮಟನ್ ಚಾಪ್ಸ್ ಎಲ್ಲ. ಥ್ಯಾಂಕ್ ಯು.